ತಮ್ಮ, ಇವತ್ತು ಭಾನುವಾರ, ಅವ್ಯಕ್ತ ಮುರಳಿ. ಬಾಬಾ ಇವತ್ತು ಪ್ರತ್ಯಕ್ಷತೆಯನ್ನ ತಂದೆ ಇದನ್ನ ಮಾಡುವುದಕ್ಕೋಸ್ಕರ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಕೊಂಡು ದರ್ಶನೀಯ ಮೂರ್ತಿಗಳಾಗಬೇಕಂತೆ. ಸರಿ, ಎಂದಿನಂತೆ ನೀನೇ ಶುರು ಮಾಡು. ಅರೆ ತಮ್ಮ, ಓಂ ಶಾಂತಿ. ಶುರು ಮಾಡೋ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಹೊಳೆಯುತ್ತಿರುವ ಭಾಗ್ಯದ 3 ನಕ್ಷತ್ರಗಳನ್ನು ನೋಡಿ ಬಾಪ್ದಾದಾರವರು ಸಹ ಹರ್ಷಿತರಾಗ್ತಾ ಇದ್ದಾರೆ. ಜನ್ಮದ ಭಾಗ್ಯವನ್ನು ನೋಡಿ ಸ್ವಯಂ ಭಾಗ್ಯವಿದಾತ ತಂದೆಯ ಮೂಲಕ ತಮ್ಮೆಲ್ಲರ ಜನ್ಮವಾಗಿದೆ. ಯಾವಾಗ ಜನ್ಮದಾತನೇ ಭಾಗ್ಯವಿದಾತ ಆಗಿರುತ್ತಾರೆಯೋ ಆಗ ಜನ್ಮವು ಸಹ ಎಷ್ಟು ಅಲೌಕಿಕ ಮತ್ತು ಶ್ರೇಷ್ಠವಾಗಿದೆ. ತಮ್ಮೆಲ್ಲರಿಗೂ ಸಹ ತಮ್ಮ ಈ ಭಾಗ್ಯದ ಜನ್ಮದ ನಶೆ ಮತ್ತು ಖುಷಿ ಇದೆ ಅಲ್ವಾ. ಜೊತೆಗೆ ಸಂಬಂಧದ ವಿಶೇಷತೆಯನ್ನು ನೋಡಿ. ಇಡೀ ಕಲ್ಪದಲ್ಲಿ ಇಂತಹ ಸಂಬಂಧವು ಬೇರೆ ಯಾವ ಆತ್ಮನಿಗೂ ಸಿಗೋದಿಲ್ಲ. ತಾವು ವಿಶೇಷ ಆತ್ಮಗಳಿಗೆ ಒಬ್ಬರ ಮೂಲಕ 3 ಸಂಬಂಧಗಳು ಪ್ರಾಪ್ತಿಯಾಗಿದೆ. ಒಬ್ಬರೇ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರುವೂ ಆಗಿದ್ದಾರೆ. ಹೀಗೆ ಒಬ್ಬರ ಮೂಲಕ 3 ಸಂಬಂಧಗಳು ಬ್ರಾಹ್ಮಣ ಆತ್ಮಗಳ ವಿನಃ ಬೇರೆ ಯಾರಿಗೂ ಸಿಗುವುದಿಲ್ಲ. ಅನುಭವ ಇದೆ ಅಲ್ಲವೇ. ತಂದೆಯ ಸಂಬಂಧದಲ್ಲಿ ಆಸ್ತಿಯನ್ನು ಕೊಡುತ್ತಾರೆ, ಪಾಲನೆಯನ್ನು ಕೊಡ್ತಾರೆ. ಆಸ್ತಿಯೂ ಸಹ ಎಷ್ಟು ಶ್ರೇಷ್ಠ ಮತ್ತು ಅವಿನಾಶಿಯಾಗಿದೆ ನೋಡಿ. ನಮ್ಮ ಪಾಲನಾಕರ್ತ ಭಗವಂತನಾಗಿದ್ದಾರೆ ಎಂದು ಜಗತ್ತಿನ ಮನುಷ್ಯರು ಹೇಳುತ್ತಾರೆ. ಆದರೆ ತಾವು ಮಕ್ಕಳು ನಮ್ಮ ಪಾಲನಾಕರ್ತ ಸ್ವಯಂ ಭಗವಂತ ಆಗಿದ್ದಾರೆ ಎಂಬ ಮಾತನ್ನ ನಿಶ್ಚಯ ಮತ್ತು ನಶೆಯಿಂದ ಹೇಳ್ತೀರಿ. ಇಂತಹ ಪಾಲನೆ ಪರಮಾತ್ಮನ ಪಾಲನೆ, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಆಸ್ತಿ ಯಾರಿಗೆ ಪ್ರಾಪ್ತಿಯಾಗಿದೆ ಅಂದಾಗ ಒಬ್ಬರೇ ತಂದೆಯೂ ಆಗಿದ್ದಾರೆ, ಪಾಲನಕರ್ತನೂ ಆಗಿದ್ದಾನೆ, ಶಿಕ್ಷಕನೂ ಆಗಿದ್ದಾರೆ. ಪ್ರತಿಯೊಂದು ಆತ್ಮನ ಜೀವನದಲ್ಲಿ ವಿಶೇಷವಾಗಿ 3 ಸಂಬಂಧಗಳು ಅವಶ್ಯವಾಗಿದೆ. ಆದರೆ 3 ಸಂಬಂಧಗಳು ಬೇರೆ ಬೇರೆಯಾಗಿರುತ್ತದೆ. ಆದರೆ ತಮಗೆ ಒಬ್ಬರಲ್ಲಿಯೇ 3 ಸಂಬಂಧಗಳಿವೆ. ವಿದ್ಯೆಯನ್ನು ನೋಡಿ 3 ಕಾಲಗಳ ವಿದ್ಯೆಯಾಗಿದೆ, ತ್ರಿಕಾಲದರ್ಶಿಗಳಾಗುವ ವಿದ್ಯೆಯಾಗಿದೆ. ವಿದ್ಯೆಯನ್ನ ಸೋರ್ಸ್ ಆಫ್ ಇನ್ಕಮ್ ಎಂದು ಹೇಳ್ತಾರೆ. ವಿದ್ಯೆಯಿಂದ ಪದವಿ ಪ್ರಾಪ್ತಿಯಾಗುತ್ತೆ. ಈಗಲೂ ರಾಜರು ಮತ್ತು ಭವಿಷ್ಯದಲ್ಲಿಯೂ ರಾಜ್ಯ ಪದವಿ. ಈಗ ಸ್ವರಾಜ್ಯವಿದೆ. ರಾಜಯೋಗಿ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ ಮತ್ತು ಭವಿಷ್ಯದ ರಾಜ್ಯ ಭಾಗ್ಯವಂತೂ ಅವಿನಾಶಿಯಾಗಿದೆ. ಇದಕ್ಕಿಂತ ಶ್ರೇಷ್ಠ ಪದವಿ ಯಾವುದೂ ಇಲ್ಲ. ಶಿಕ್ಷಕನ ಮೂಲಕ ಶಿಕ್ಷಣವೂ ಸಹ ತ್ರಿಕಾಲದರ್ಶಿಯದಾಗಿದೆ ಮತ್ತು ಪದವಿಯು ದೈವಿ ರಾಜ್ಯ ಪದವಿಯಾಗಿದೆ. ಇಂತಹ ಶಿಕ್ಷಕನ ಸಂಬಂಧವು ಬ್ರಾಹ್ಮಣ ಜೀವನದ ವಿನಃ ಮತ್ಯಾರಿಗೂ ಇರಲು ಸಾಧ್ಯವಿಲ್ಲ. ಜೊತೆಯಲ್ಲಿ ಸದ್ಗುರುವಿನ ಸಂಬಂಧ, ಸದ್ಗುರುವಿನ ಮೂಲಕ ಶ್ರೀಮತ. ಯಾವ ಶ್ರೀಮತದ ಗಾಯನವು ಇಂದಿಗೂ ಸಹ ಭಕ್ತಿಯಲ್ಲಿ ಪ್ರತಿ ಹೆಜ್ಜೆಯು ಶ್ರೀಮತದನುಸಾರವಿದೆಯೋ ಅಥವಾ ಕೆಲವೊಮ್ಮೆ ಮನ್ಮತವಿಲ್ಲವೇ, ಪರಮತವಂತೂ ಬೆರಕೆಯಾಗುವುದಿಲ್ಲವೇ ಇದರ ಗುರುತಾಗಿದೆ. ಒಂದು ವೇಳೆ ಹೆಜ್ಜೆಯು ಶ್ರೀಮತದಂತಿದ್ದರೆ ಪ್ರತಿ ಹೆಜ್ಜೆಯಲ್ಲಿಯೂ ಪದಮಗಳ ಸಂಪಾದನೆಯು ಜಮಾ ಆಗುವ ಅನುಭವವಾಗುತ್ತದೆ. ಪ್ರತಿ ಹೆಜ್ಜೆಯು ಶ್ರೀಮತದನುಸಾರವಿದ್ದರೆ ಸಹಜವಾಗಿ ಸಫಲತೆಯು ಸಿಗುತ್ತದೆ. ಜೊತೆಗೆ ಸದ್ಗುರುವಿನ ಮೂಲಕ ವರದಾನಗಳ ಗಣಿಯು ಪ್ರಾಪ್ತಿಯಾಗಿದೆ. ವರದಾನವಿದೆ ಎನ್ನುವುದರ ಚಿಹ್ನೆ. ಎಲ್ಲಿ ವರದಾನವಿರುವುದೋ ಅಲ್ಲಿ ಪರಿಶ್ರಮವೆನಿಸುವುದಿಲ್ಲ. ಅಂದಾಗ ಸದ್ಗುರುವಿನ ಸಂಬಂಧದಲ್ಲಿ ಶ್ರೇಷ್ಠ ಮತ ಮತ್ತು ಸದಾ ವರದಾನ ಪ್ರಾಪ್ತಿಯಾಗಿದೆ ಹಾಗೂ ವಿಶೇಷತೆಯು ಸಹಜ ಮಾರ್ಗದ್ದೇನಾಗಿದೆ ಎಂದರೆ ಯಾವಾಗ ಒಬ್ಬರಲ್ಲಿಯೇ 3 ಸಂಬಂಧಗಳಿದೆ ಎಂದ ಮೇಲೆ ಒಬ್ಬರನ್ನು ನೆನಪು ಮಾಡುವುದು ಸಹಜ. ಯಾವಾಗ ಒಬ್ಬರಲ್ಲಿಯೇ 3 ಸಂಬಂಧಗಳಿವೆ ಎಂದಾಗ ವರದಾನವಿದೆ ಎನ್ನುವುದರ ಚಿಹ್ನೆ. ಎಲ್ಲಿ ವರದಾನವಿರುವುದೋ ಅಲ್ಲಿ ಪರಿಶ್ರಮವೆನಿಸುವುದಿಲ್ಲ. ಅಂದಾಗ ಸದ್ಗುರುವಿನ ಸಂಬಂಧದಲ್ಲಿ ಶ್ರೇಷ್ಠ ಮತ ಮತ್ತು ಸದಾ ವರದಾನ ಪ್ರಾಪ್ತಿಯಾಗಿದೆ ಹಾಗೂ ವಿಶೇಷತೆಯು ಸದಾ ಮಾರ್ಗದಲ್ಲಿದೆ ಎಂದರೆ ಯಾವಾಗ ಒಬ್ಬರಲ್ಲಿಯೇ 3 ಸಂಬಂಧಗಳಿವೆ ಎಂದ ಮೇಲೆ
ಒಬ್ಬರನ್ನು ನೆನಪು ಮಾಡುವುದು ಸಹಜ. 3 ಸಂಬಂಧಗಳು ಬೇರೆ ಬೇರೆಯಾಗಿ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲವೆಂದು ತಾವೆಲ್ಲರೂ ಹೇಳುತ್ತೀರಿ. ಇದು ಸಹಜವಾಗಿದೆ, ಏಕೆಂದರೆ ಒಬ್ಬರಲ್ಲಿಯೇ ವಿಶೇಷ ಸಂಬಂಧಗಳು ಬಂದು ಬೀಳುತ್ತವೆ. ಅಂದ ಮೇಲೆ ಭಾಗ್ಯದ ನಕ್ಷತ್ರಗಳಂತೂ ಹೊಳೆಯುತ್ತಿವೆ, ಏಕೆಂದರೆ ತಂದೆಯ ಮೂಲಕ ಸರ್ವರಿಗೆ ಪ್ರಾಪ್ತಿಗಳು ಇವೆ. ಅಣ್ಣ, ಬಾಬಾ ಹೇಳ್ತಾರೆ ಇಷ್ಟೊಂದು ನಿಶ್ಚಯ ಬುದ್ಧಿಯವರಾಗಿದ್ದಾರೆ. ನಾವು ಸದಾ ಹೇಗೆ ಬ್ರಹ್ಮ ತಂದೆಯು ನಂಬರ್ 1 ಆದರೂ ಹಾಗೆಯೇ ಅವರನ್ನು ಅನುಸರಿಸಿ ನಂಬರ್ 1 ಆಗುತ್ತೇವೆ ಮತ್ತು ಆಗಿರುತ್ತೇವೆ ಎನ್ನುವವರು ಕೈ ಎತ್ತಿ. ಸುಮ್ಮನೆ ಕೈ ಎತ್ತುವುದಲ್ಲ, ಯೋಚಿಸಿ ಕೈ ಎತ್ತಿ. ಪೂರ್ಣ ಕೈ ಎತ್ತಿ, ಅರ್ಧ ಕೈ ಎತ್ತಿದರೆ ಅವರು ಅರ್ಧವೇ ಆಗುತ್ತಾರೆ ಅಂತ. ಕೈಯನ್ನು ಅನೇಕರು ಎತ್ತಿದರು. ನೋಡಿದಿರಾ ದಾದಿ, ನೋಡಿದಿರಾ ಅಂತ ಬಾಬಾ ಕೇಳ್ತಿದ್ದಾರಣ್ಣ. ಈಗ ನಂಬರ್ 1 ಆಗುವವರ ಲೆಕ್ಕವನ್ನು ತೋರಿಸಿಕೊಳ್ಳಿ. ಜಾನಕಿ ದಾದಿಯವರು ಲೆಕ್ಕವನ್ನು ತೆಗೆದುಕೊಳ್ಳಿ. ಡಬಲ್ ವಿದೇಶಿಗಳು ಕೈ ಎತ್ತಿದರು. ಎತ್ತಿರಿ, ಆದರೆ ನಂಬರ್ 1 ಇದ್ದೀರಾ? ಕೈಯನ್ನೆತ್ತಿ ಬಾಪ್ ದಾದಾರವರನ್ನಂತೂ ಖುಷಿಪಡಿಸಿದಿರಿ. ಶುಭಾಶಯಗಳು, ಒಳ್ಳೆಯದು. ಕೈಯನ್ನು ಎತ್ತುವುದರ ಅರ್ಥವೇ ಆಗಿದೆ ತಮ್ಮ ಮೇಲೆ ತಮಗೆ ಧೈರ್ಯವಿದೆ ಮತ್ತು ಧೈರ್ಯವಿದ್ದರೆ ಬಾಪ್ ದಾದಾರವರು ಸಹ ಸಹಯೋಗಿಯಾಗಿಯೂ ಇರುತ್ತಾರೆ. ಆದರೆ ಈಗ ಬಾಪ್ ದಾದಾ ಏನನ್ನು ಬಯಸ್ತಾರೆ ಗೊತ್ತಾ? ನಂಬರ್ 1 ಆಗಿದ್ದೀರಿ. ಯಾವುದೇ ಒಂದು ಪುಸ್ತಕವು ಬಿಡುಗಡೆಯಾದರೆ ಅದರಲ್ಲಿ ವಿಶೇಷ ಆತ್ಮಗಳ ಹೆಸರಿರುತ್ತದೆ ಮತ್ತು ಹೀಗೆ ಅನೇಕರಿರುತ್ತಾರೆ. ಇಂಥವರು ಈ ವಿಶೇಷತೆಯನ್ನು ಮಾಡಿದರು ಅಥವಾ ಇಂಥವರು ಹೀಗೆ ಮಾಡಿದರು ಎಂದು ಹೆಸರು ಬಂದು ಬಿಡುತ್ತದೆ. ಆದರೆ ಯಾರೆಲ್ಲರೂ ಕೈಯನ್ನೆತ್ತಿದ್ದಾರೆ, ಎತ್ತುವುದಂತೂ ಎಲ್ಲರೂ ಎತ್ತಬೇಕು. ಆದರೆ ಯಾರು ಕೈಯನ್ನೆತ್ತಿದ್ದೀರಿ ಹಾಗೂ ಎಲ್ಲರೂ ಎತ್ತಲೇಬೇಕು ಅಂದಾಗ ತಮ್ಮ ಪ್ರತ್ಯಕ್ಷ ಚಲನೆಯಲ್ಲಿ ಆ ಪರಿವರ್ತನೆ ಕಂಡು ಬರಲಿ. ಇಲ್ಲಿಯವರೆಗೆ ಈ ಶಬ್ದವು ಹೊರಡಿಲ್ಲ. ಬಲೆ ಕಾರ್ಖಾನೆಯಲ್ಲಿ ಅಥವಾ ಇಲ್ಲಿಯೇ ಕೆಲಸ ಮಾಡುತ್ತೀರೆಂದರೆ ಇವರು ಸಾಧಾರಣ ಕರ್ಮ ಮಾಡುತ್ತಿದ್ದರೂ ಸಹ ದರ್ಶನೀಯ ಮೂರ್ತಿಗಳಾಗಿದ್ದಾರೆಂದು ಒಂದೊಂದು ಆತ್ಮನು ಹೇಳುವಂತಿರಬೇಕು. ಹೀಗೆ ಇರಲು ಸಾಧ್ಯವೇ? ಮುಂದೆ ಕುಳಿತಿರುವವರು ಹೇಳಿ, ಇದು ಸಾಧ್ಯವೇ? ಈಗ ಫಲಿತಾಂಶದಲ್ಲಿ ಕಡಿಮೆ ಕೇಳಿ ಬರುತ್ತಿದೆ, ಆದರೆ ಹೆಚ್ಚಿನ ಸಾಧಾರಣತೆಯೂ ಕಾಣಿಸುತ್ತಿದೆ ಎಂದಾದರೂ ಯಾವುದೇ ವಿಶೇಷ ಕಾರ್ಯವನ್ನು ಮಾಡುತ್ತೀರೆಂದರೆ ಅದಕ್ಕಾಗಿ ವಿಶೇಷ ಗಮನವನ್ನು ಕೊಡುತ್ತೀರಿ. ಆದ್ದರಿಂದ ಸರಿ ಎನ್ನುವಂತೆ ಕಾಣಿಸುತ್ತದೆ. ಆದರೆ ತಮಗೆ ತಂದೆಯೊಂದಿಗೆ ಪ್ರೀತಿ ಇದೆ. ತಂದೆಯೊಂದಿಗೆ ಪ್ರೀತಿ ಇದೆಯೇ? ಎಷ್ಟು % ಟೀಚರ್ಸ್ ಕೈ ಎತ್ತಿರಿ. ಬಹಳ ಮಂದಿ ಟೀಚರ್ಸ್ ಬಂದು ಬಿಟ್ಟಿದ್ದಾರೆ. ಹೇಳಿ, ಇದು ಸಾಧ್ಯವೇ? ಅಥವಾ ಕೆಲವೊಮ್ಮೆ ಸಾಧಾರಣ, ಕೆಲವೊಮ್ಮೆ ಭಾಷೆಯು ಅಲೌಕಿಕವಾಗಿರಬೇಕು. ಸಾಧಾರಣ ಭಾಷೆಯಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಹೇಳ್ತಿದ್ದಾರೆ, ಇಂಡೋರ್ನವರು ಕೈ ಎತ್ತಿದ್ದಾರೆ. ಇಂಡೋರ್ನವರು ಸೇವೆಯ ಟರ್ನ್ ಆಗಿದೆ ಅಂದಾಗ ಇಂಡೋರ್ನ ಟೀಚರ್ಸ್ ಕೈ ಎತ್ತಿ. ಟೀಚರ್ಸ್ ಮಾಡ್ತೀರಾ, ಇಂಡೋರ್ನವರು ಮಾಡ್ತೀರಾ ಅಂತ ಕೇಳ್ತಿದ್ದಾರಣ್ಣ. ಕೈಯನ್ನು ಅಲುಗಾಡಿಸಿ. ಎಲ್ಲ ಕೈಗಳು ಆಡುತ್ತಿಲ್ಲ. ಮಾಡುತ್ತೀರಾ ಅಥವಾ ಮಾಡಿಸುತ್ತೀರಾ? ದಾದಿಯರೇ ನೋಡಿ, ಟಿವಿಯಲ್ಲಿ ನೋಡ್ತಿದ್ದಾರೆ. ಗುಜರಾತಿನವರು ಕೈ ಎತ್ತಿದ್ದಾರೆ. ಗುಜರಾತಿನವರು ಮಾಡ್ತೀರಾ? ಕೈ ಅಲುಗಾಡಿಸುವುದಂತೂ ಸಹಜವಾಗಿದೆ, ಆದರೆ ಈಗ ಮನಸ್ಸನ್ನು ಅಲುಗಾಡಿಸಬೇಕಾಗಿದೆ. ಏಕೆ ಇಷ್ಟೊಂದು ದುಃಖವನ್ನು ನೋಡಿ ದಯೆ ಬರುತ್ತಿಲ್ವೇ? ಈಗ ಪರಿವರ್ತನೆಯಾಗುವುದೆಂದರೆ ಒಳ್ಳೆಯದು. ಈಗ ಪ್ರತ್ಯಕ್ಷತೆಯ ಯೋಜನೆಯನ್ನು ಪ್ರಾಯೋಗಿಕ ಜೀವನವಾಗಿದೆ. ಉಳಿದಂತೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಆದರೆ ಇದಂತೂ ಬ್ಯುಸಿಯಾಗುವುದಕ್ಕೆ ಚೆನ್ನಾಗಿದೆ. ಆದರೆ ಪ್ರತ್ಯಕ್ಷತೆಯಾಗುವುದು ತಮ್ಮ ಚಲನೆ ಮತ್ತು ಚೆಹರೆಯಿಂದ. ಮತ್ಯಾವುದಾದರೂ ಝೋನ್ ಉಳಿದುಕೊಂಡಿದ್ದರೆಯೇ? ಉತ್ತರ ಪ್ರದೇಶ, ಯುಪಿಯವರು ಕೈ ಎತ್ತಿ. ಯುಪಿಯವರು ಕಡಿಮೆ ಮಂದಿ ಬಂದಿದ್ದಾರೆ. ಒಳ್ಳೆಯದು. ಯುಪಿಯವರು ಮಾಡುತ್ತೀರಾ? ಮಹಾರಾಷ್ಟ್ರದವರು ಕೈ ಎತ್ತಿ. ಪೂರ್ಣ ಕೈ ಎತ್ತಿ. ಒಳ್ಳೆಯದು. ಮಹಾರಾಷ್ಟ್ರದವರು ಮಾಡ್ತೀರಾ? ಶುಭಾಶಯಗಳು. ಅಣ್ಣ, ಬಾಬಾ ರಾಜಸ್ಥಾನದವರಿಗೆ ಕೈ ಎತ್ತಿಸ್ತಿದ್ದಾರೆ. ಟೀಚರ್ಸ್ ಕೈ ಅಲುಗಾಡಿಸಿ. ಕರ್ನಾಟಕದವರು ಕೈ ಎತ್ತಿ. ಒಳ್ಳೆಯದು. ಕರ್ನಾಟಕದವರು ಮಾಡುತ್ತೀರಾ? ಆಂಧ್ರ ಪ್ರದೇಶದವರು ಕೈ ಎತ್ತಿ ಎಂದು ಬಾಬಾ ಹೇಳ್ತಿದ್ದಾರಣ್ಣ.
ವರದಾನ: ಸೈಲೆನ್ಸ್ನ ಶಕ್ತಿಯ ಮೂಲಕ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ನಗಾರಿ ಬಾರಿಸುವಂತಹ ಶಾಂತ ಸ್ವರೂಪ ಭವ. ಗಾಯನವಿದೆ: ವಿಜ್ಞಾನದ ಮೇಲೆ ಶಾಂತಿಯ ವಿಜಯ, ಸೈನ್ಸ್ನ ಮೇಲೆ ಸೈಲೆನ್ಸ್ನ ವಿಜಯ. ವಾಣಿಯಿಂದಲ್ಲ, ಎಷ್ಟೆಷ್ಟು ಸಮಯ ಅಥವಾ ಸಂಪೂರ್ಣತೆಯ ಸಮೀಪ ಬರುತ್ತಾ ಹೋಗುವಿರಿ, ಅಷ್ಟು ಆಟೋಮೆಟಿಕ್ ಶಬ್ದದಲ್ಲಿ ಅಧಿಕವಾಗಿ ಬರುವುದರಿಂದ ವೈರಾಗ್ಯ ಬರುತ್ತಾ ಹೋಗುವುದು. ಹೇಗೆ ಈಗ ಇಚ್ಛೆ ಪಡುತ್ತಿದ್ದರೂ ಅಭ್ಯಾಸ ಶಬ್ದದಲ್ಲಿ ತರುತ್ತದೆ, ಅದೇ ರೀತಿ ಇಚ್ಛೆ ಇದ್ದರೂ ಸಹ ಶಬ್ದದಿಂದ ದೂರವಾಗಿ ಬಿಡುವಿರಿ. ಪ್ರೋಗ್ರಾಮ್ ಅನುಸಾರ ಶಬ್ದದಲ್ಲಿ ಬರುವಿರಿ. ಯಾವಾಗ ಈ ವ್ಯತ್ಯಾಸ ಕಂಡು ಬರುತ್ತದೆ ಆಗ ತಿಳಿಯಿರಿ, ಈಗ ವಿಜಯದ ನಗಾರಿ ಬಾರಿಸುವುದಿದೆ. ಅದಕ್ಕಾಗಿ ಎಷ್ಟು ಸಮಯ ಸಿಗುವುದೋ ಅಷ್ಟು ಶಾಂತ ಸ್ವರೂಪ ಸ್ಥಿತಿಯಲ್ಲಿರುವ ಅಭ್ಯಾಸಿಗಳಾಗಿ. ಸ್ಲೋಗನ್: ಝೀರೋ ತಂದೆಯ ಜೊತೆ ಇರುವಂತವರೇ ಹೀರೋ ಪಾತ್ರಧಾರಿಗಳಾಗಿದ್ದಾರೆ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟವಾಗ್ತಾ ಇದೆ. ಲೈಕ್ ಮಾಡಿ. ಓಂ ಶಾಂತಿ.